ಸಂಭಾಷಣಾ ಶಿಬಿರದಿಂದಾಗಿ ನಾವು ಏನೇನನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಿದೆ. ಸಂಭಾಷಣಾ ಶಿಬಿರ ಅನ್ನೋದು ಒಂದು ರೀತಿಯ ವಿಶೇಷ ಮಂತ್ರದಂಡ ಇದ್ದ ಹಾಗೆ. ಸಂಸ್ಕೃತದ ಬಗೆಗೆ ಜನರಲ್ಲಿ ಯಾವ ಯಾವ ತಪ್ಪು ತಿಳುವಳಿಕೆಗಳು ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ಸಂಸ್ಕೃತ ಅಂತ ಹೇಳಿದ್ರೆ ಅತ್ಯಂತ ಕಷ್ಟವಾದ ಭಾಷೆ, ವ್ಯಾಕರಣ ಭೂಯಿಷ್ಠವಾದ ಭಾಷೆ, ಸಮಾಜದ ಎಲ್ರಿಗೂ ಸೇರಿದ್ದಲ್ಲ ಎಂಬತಕ್ಕಂತ ಏನು ದುರ್ಭಾವನೆಗಳಿದೆ, ಈ ಎಲ್ಲ ಭಾವನೆಗಳನ್ನ ಈ ಮಂತ್ರದಂಡ ಅದರ ಪ್ರಯೋಗ ಮಾಡಿದ ತಕ್ಷಣ ಹೊರಟೋಗ್ಬಿಡುತ್ತೆ. ಪ್ರತಿಯೊಂದು ಭಾರತೀಯ ಭಾಷೆಯಲ್ಲೂ ಸಂಸ್ಕೃತ ಶಬ್ದಗಳು ಹಾಸು ಹೊಕ್ಕಾಗಿ ಇದ್ದಾವೆ. ಸಂಭಾಷಣಾ ಶಿಬಿರದ ಕಾರಣವಾಗಿ ಸಂಸ್ಕೃತ ಎಂಬುದು ನನ್ನದೇ ಅಂತ ಅನಿಸ್ತದೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ವಿದೇಶಗಳಲ್ಲೂ ಕೂಡ ಸಂಸ್ಕೃತ ಅಭ್ಯಾಸಿಗಳಲ್ಲಿ ಬಂದಿದೆ. ಸಂಸ್ಕೃತ ಸಂಭಾಷಣೆ ಅನ್ನೋದು ಸಂಘಟನೆಗೆ ಒಂದು ಬಲವಾದ ಒಂದು ಸೂತ್ರ. ನಮಸ್ಕಾರ. ಸಂಸ್ಕೃತ ಬಹಳ ಕಷ್ಟವಾದ ಭಾಷೆ. ಅದನ್ನ ಅಷ್ಟು ಸಾಮಾನ್ಯವಾಗಿ ಯಾರಿಂದಾನೂ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಭಾವನೆ ಅನೇಕರಲ್ಲಿದೆ. ಆದ್ರೆ ಸಂಸ್ಕೃತ ಒಂದು ಸಾಮಾನ್ಯ ಭಾಷೆ. ಮನಸ್ಸು ಮಾಡಿದ್ರೆ, ಅಭ್ಯಾಸ ಮಾಡಿದ್ರೆ ಈ ಭಾಷೆಯನ್ನ ಎಲ್ರಿಗೂ ಕೂಡ ಸಲೀಸಾಗಿ ಮಾತನಾಡಬಹುದು. ಈ ರೀತಿಯಾಗಿ ಸಂಸ್ಕೃತ ಭಾಷೆಯ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನ ತೆಗೆದು ಹಾಕುವಂತಹ ಕೆಲಸವನ್ನ ಸಂಸ್ಕೃತ ಸಂಭಾಷಣಾ ಶಿಬಿರ ಮಾಡ್ಕೊಂಡು ಬಂದಿದೆ. ಹಾಗಾದ್ರೆ ಈ ಸಂಸ್ಕೃತ ಸಂಭಾಷಣಾ ಶಿಬಿರದ ಪ್ರಾಮುಖ್ಯತೆ ಏನು ಅನ್ನೋದನ್ನ ಸಂಸ್ಕೃತ ಭಾರತೀಯ ಅಖಿಲ ಭಾರತ ಕಾರ್ಯಗಣ ಸದಸ್ಯರಾದ ಡಾಕ್ಟರ್ ವಿಶ್ವಾಸ್ ಅವರು ವಿವರಿಸಿದ್ದಾರೆ. ಕೇಳಿ. ನಮ್ಮ ಇಡೀ ಅಭಿಯಾನದಲ್ಲಿ ಸಂಭಾಷಣಾ ಶಿಬಿರ ಅನ್ನೋದಕ್ಕೆ ಅತ್ಯಂತ ಮಹತ್ವ ಇದೆ. ಅದಕ್ಕೆ ನಾವು ಅನೇಕ ಸಂದರ್ಭಗಳಲ್ಲಿ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಸಂಭಾಷಣಾ ಶಿಬಿರ ಅನ್ನೋದು ಒಂದು ರೀತಿಯ ವಿಶೇಷ ಮಂತ್ರದಂಡ ಇದ್ದ ಹಾಗೆ ಅಂತ. ಐಂದ್ರಜಾಲಿಕನ ಮಂತ್ರದಂಡ ಹೇಗಿರುತ್ತೆ, ಅತ್ಯಂತ ವಿಶಿಷ್ಟವಾಗಿರುತ್ತೆ, ಹಾಗೆ ಈ ಸಂಭಾಷಣಾ ಶಿಬಿರ ಅನ್ನೋದು ಕೂಡ ತುಂಬಾ ವಿಶಿಷ್ಟವಾದದ್ದು ಅಂತ. ಯಾಕೆಂತ ಹೇಳಿದ್ರೆ, ನಾವು ಸಂಸ್ಕೃತದ ಬಗೆಗೆ ಜನರಲ್ಲಿ ಯಾವ ಯಾವ ತಪ್ಪು ತಿಳುವಳಿಕೆಗಳು ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ಅಂದ್ರೆ ಅನುಭವಕ್ಕೂ ಬಂದಿದೆ. ಯಾವುದು ಅಂತ ಹೇಳಿದ್ರೆ, ಸಂಸ್ಕೃತ ಅಂತ ಹೇಳಿದ್ರೆ ಅತ್ಯಂತ ಕಷ್ಟವಾದ ಭಾಷೆ, ವ್ಯಾಕರಣ ಭೂಯಿಷ್ಠವಾದ ಭಾಷೆ, ಯಾವುದೋ ಒಂದು ವರ್ಗಕ್ಕೆ ಸೇರಿದ ಭಾಷೆ ಮತ್ತು ಸಮಾಜದ ಎಲ್ರಿಗೂ ಸೇರಿದ್ದಲ್ಲ ಎಂಬತಕ್ಕಂತ ಏನು ದುರ್ಭಾವನೆಗಳಿದೆ, ಈ ಎಲ್ಲ ಭಾವನೆಗಳನ್ನ ಈ ಮಂತ್ರದಂಡ ಅದರ ಪ್ರಯೋಗ ಮಾಡಿದ ತಕ್ಷಣ ಹೊರಟೋಗ್ಬಿಡುತ್ತೆ. ಉದಾಹರಣೆಗೆ, ಒಂದು ಸಂಭಾಷಣಾ ಶಿಬಿರದಲ್ಲಿ ಕೆಲವರು ಭಾಗವಹಿಸುವುದ್ರಲ್ಲಿದ್ರೆ ಅವರ ಮನಸ್ಥಿತಿ ಬದಲಾಗ್ಬಿಡುತ್ತೆ. ಮೊದ್ಲೇನ್ ಅನ್ಕೊಂಡಿದ್ರು, ಸಂಸ್ಕೃತ ಅಂದ್ರೆ ಕಷ್ಟ ಅಂತ ಅನ್ಕೊಂಡಿದ್ರು, ಇಲ್ಲ ಸರಳ ಅಂತ ಅನ್ಸುತ್ತೆ. ಮತ್ತೆ ಎಷ್ಟೋ ವರ್ಷಗಳು ಸಂಸ್ಕೃತವನ್ನು ಕಲಿತರೂ ಕೂಡ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಏನು ಭಾವನೆ ಇತ್ತು, ಅದು 10 ದಿನಗಳಲ್ಲಿ ನಾನೂ ಮಾತನಾಡಬಲ್ಲೆ ಅಂತ ಭಾವನೆ ಬಂದಾಗ ಅದು ಬದಲಾಗ್ಬಿಡುತ್ತೆ. ಹಾಗೆ ಸಂಭಾಷಣಾ ಶಿಬಿರದಲ್ಲಿ ನಾವು ಯಾವುದೇ ಭೇದವಿಲ್ಲದೆ ಆಸಕ್ತರು ಎಲ್ಲರನ್ನೂ ಸೇರಿಸ್ತೀವಿ. ಆ ಕಾರಣದಿಂದಾಗಿ ಸಂಸ್ಕೃತ ಅನ್ನೋದು ಯಾವುದೋ ಒಂದು ವರ್ಗದ ಭಾಷೆ ಎಂಬತಕ್ಕಂಥ ಭಾವನೆಯೂ ಬದಲಾಗ್ಬಿಡುತ್ತೆ. ಅಂದ್ರೆ ಸಂಸ್ಕೃತದ ಬಗೆಗೆ ಏನೇನು ತಪ್ಪು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೋಗಲಾಡಿಸೋದ್ರಲ್ಲಿ ಈ ಸಂಭಾಷಣಾ ಶಿಬಿರ ಸಮರ್ಥವಾಗುತ್ತೆ. ಇದು ಅಂದಿನಿಂದ ಇವತ್ತಿನವರೆಗೂ ನಮ್ಮ ಅನುಭವ. ಸಂಸ್ಕೃತ ಸಂಭಾಷಣಾ ಶಿಬಿರದ ಪ್ರಾಮುಖ್ಯತೆಯನ್ನ ಕೇಳಿದ್ರಿ. ಇನ್ನು ಈ ಸಂಸ್ಕೃತ ಸಂಭಾಷಣಾ ಶಿಬಿರ ಅನ್ನುವಂಥದ್ದು ಯಾಕೆ ಬೇಕು, ಈ ಶಿಬಿರದ ವೈಶಿಷ್ಟ್ಯಗಳೇನು ಅನ್ನುವಂಥದ್ದನ್ನು ಇವರು ವಿವರಿಸಿದ್ದಾರೆ. ಇನ್ನು ಶಿಬಿರದ್ದೇ ಆದ ಸುಮಾರು ವೈಶಿಷ್ಟ್ಯಗಳಿದೆ. ಅದು ಜನರನ್ನ ಇಷ್ಟು ಸುಲಭವಾಗಿ ಆಕರ್ಷಿಸುತ್ತೆ, ಬೇರೆ ಯಾವುದು ಇಷ್ಟು ಸುಲಭವಾಗಿ ಆಕರ್ಷಣೆ ಮಾಡೋದಿಲ್ಲ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಭಾರತದ ಪ್ರತಿಯೊಂದು ರಾಜ್ಯದಲ್ಲಿರ್ತಕ್ಕಂಥವರು ಕೂಡ ಯಾವುದೇ ಮಾತೃಭಾಷೆಯನ್ನು ಮಾತಾಡ್ಲಿ, ಭಾರತದ ಯಾವುದೇ ಒಂದು ಭಾಷೆಯನ್ನು, ಆ ಎಲ್ಲಾ ಭಾಷೆಗಳಲ್ಲೂ ಕೂಡ ಸಂಸ್ಕೃತ ಶಬ್ದಗಳು ಇದೆ. ಅದರ ಪ್ರಮಾಣ ಕೆಲವುದರಲ್ಲಿ ತುಂಬಾ ಹೆಚ್ಚು, ಕೆಲವುದರಲ್ಲಿ ಸ್ವಲ್ಪ ಕಡಿಮೆ, ಹೀಗಿದ್ದೆಲ್ಲ ಇದ್ರೂ ಕೂಡ ಪ್ರತಿಯೊಂದು ಭಾರತೀಯ ಭಾಷೆಯಲ್ಲೂ ಸಂಸ್ಕೃತ ಶಬ್ದಗಳು ಹಾಸು ಹೊಕ್ಕಾಗಿ ಇದ್ದಾವೆ. ಅನೇಕರಿಗೆ ಅದು ಸಂಸ್ಕೃತ ಶಬ್ದಗಳು ಅಂತ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಶಬ್ದಗಳು ಇದ್ದೇ ಇದ್ದಾವೆ. ಹೀಗಿದ್ದಾಗ ಭಾರತದ ಯಾವುದೇ ರಾಜ್ಯದ ವಾಸಿಯೊಬ್ಬನಿಗೆ ಸಂಸ್ಕೃತವನ್ನು ಕಲಿಸಿದ್ರೆ, ಸಂಭಾಷಣಾ ಶಿಬಿರದಲ್ಲಿ ಭಾಗವಹಿಸೋ ಅವಕಾಶ ಸಿಕ್ಕಿದ್ರೆ, ಅವನು ಸಂಸ್ಕೃತ ಅಂತ ಒಂದು ಹೊಸದೊಂದು ಭಾಷೆ ಅಂತ ಅನಿಸೋದೇ ಇಲ್ಲ. ನಮ್ಮ ಭಾಷೆಯಲ್ಲಿ ಇರ್ತಕ್ಕಂಥ ಅನೇಕ ಶಬ್ದಗಳು ಅದರಲ್ಲಿದೆ, ಭಾಷಾ ಪ್ರಯೋಗಾದಿಗಳಿಗೆ ಅದೇ ರೀತಿ ಇದೆ, ಆದ್ರಿಂದ ಅವನಿಗೆ ಸರಳ ಅಂತ ಅನ್ಸುತ್ತೆ. ಅಂದ್ರೆ ಸಂಭಾಷಣಾ ಶಿಬಿರದ ಕಾರಣವಾಗಿ ಸಂಸ್ಕೃತ ಎಂಬುದು ನನ್ನದೇ ಅಂತ ಅನ್ಸುತ್ತೆ. ಇದು ಒಂದು ಮುಖ್ಯವಾದ ಲಾಭ. ಸಂಸ್ಕೃತ ಅಂತ ಹೇಳಿದ್ರೆ ಯಾವುದೋ ಒಂದು ಮಂದಿರದ ಭಾಷೆ ಹಾಗೆ ಹೇಗೆ ಅಲ್ವೇ ಅಲ್ಲ. ಸಂಸ್ಕೃತ ಅಂದ್ರೆ ನನ್ನದು ಅಂತ ಅನ್ಸುತ್ತೆ. ಮತ್ತೆ ಇದು
ವ್ಯವಹಾರ ಸಾಧ್ಯ ಅಂತ ನಾವು ಶಬ್ದವನ್ನು ಬಳಸ್ತೇವೆ. ಸಂಸ್ಕೃತದಲ್ಲಿ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ತೋರಿಸಿಕೊಡುತ್ತೆ. ಈ ಭಾವನೆ ಬಂದಾಗ ಜನರು ಸಂಸ್ಕೃತಕ್ಕೆ ತುಂಬಾ ಹತ್ರ ಆಗ್ತಾರೆ, ಆಮೇಲೆ ಮುಂದೆ ಓದ್ಲಿಕ್ಕೂ ಇಷ್ಟಪಡ್ತಾರೆ. ನಾವು ಯಾವಾಗಲೂ ಒಂದು ಮಾತು ಹೇಳೋದಿದೆ, ಸಂಭಾಷಣೆ ಶಿಬಿರ ಅನ್ನೋದು ಬರೇ ಒಂದು ಎಂಟ್ರಿ ಪಾಯಿಂಟ್ ಇದ್ದ ಹಾಗೆ. ಸಂಭಾಷಣೆ ಶಿಬಿರಕ್ಕೆ ಯಾರೋ ಬಂದ್ರು ಕಲ್ತ್ಕೊಂಡ್ರು ಕೂಡಲೇ ಸಂಸ್ಕೃತವನ್ನ ಪೂರ ಕಲ್ತ್ಕೊಂಡ ಹಾಗೆ ಅಂತ ಅಲ್ವೇ ಅಲ್ಲ. ನಾವು ಯಾವಾಗಲೂ ಇದನ್ನ ಹೇಳ್ತೇವೆ, ಸಂಭಾಷಣೆ ಶಿಬಿರಕ್ಕೆ ಹೋಗ್ಬಿಟ್ಟೆ, ನಾನು 10 ದಿವಸ ಭಾಗವಹಿಸ್ಬಿಟ್ಟೆ, ಅಷ್ಟು ಮಾತ್ರಕ್ಕೆ ನಾನು ಸಂಸ್ಕೃತಜ್ಞ ಆಗ್ಬಿಟ್ಟೆ ಅಂತನೋ ಸಂಸ್ಕೃತ ಪಂಡಿತ ಆಗ್ಬಿಟ್ಟೆ ಅಂತೇನೋ ಅರ್ಥವೇ ಅಲ್ವೇ ಅಲ್ಲ. ಅದಕ್ಕೆ ನಾವೇ ಹೇಳ್ತೇವೆ, 10 ದಿನಗಳ ಸಂಭಾಷಣೆ ಶಿಬಿರದಲ್ಲಿ ನಾವು ಯಾರನ್ನು ಸಂಸ್ಕೃತ ಪಂಡಿತರನ್ನಾಗಿ ಮಾಡುವುದಿಲ್ಲ, ಅದು ಸಾಧ್ಯವೂ ಇಲ್ಲ. 10 ದಿನ ಏನು 10 ವರ್ಷ ಓದಿದ್ರೂ ನಿಜವಾದ ಸಂಸ್ಕೃತ ಪಂಡಿತ ಆಗಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅಂತ ಸಂಶಯ ಇದೆ. ಅಂದ್ರೆ ಅಷ್ಟೆಲ್ಲ ಮಹತ್ವ ಇದೆ. ಆದ್ರೆ ಅದರಲ್ಲಿ ಸಂಸ್ಕೃತದ ಬಗೆಗಿನ ಮನಸ್ಥಿತಿ ಬದಲಾಗುತ್ತೆ. ಸುಲಭ ಅಂತ ಅನ್ಸುತ್ತೆ, ನಾನು ಕಲಿಬಹುದು ಅಂತ ಅನ್ಸುತ್ತೆ. ಈ ಭಾವನೆ ಇವತ್ತು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ವಿದೇಶಗಳಲ್ಲೂ ಕೂಡ ಸಂಸ್ಕೃತ ಅಭ್ಯಾಸಿಗಳಲ್ಲಿ ಬಂದಿದೆ. ಇನ್ನೊಂದು ಮುಖ್ಯವಾದ ಪ್ರಯೋಜನ ಅಂತ ಹೇಳಿದ್ರೆ, ಈ ಸಂಸ್ಕೃತ ಸಂಭಾಷಣ ಶಿಬಿರ ಏನಿದೆ, ಇದು ಸಮಾಜದ ಎಲ್ಲಾ ವರ್ಗದ ಜನರನ್ನು ಕೂಡ ಒಂದು ಕಡೆಗೆ ತಂದಿದೆ. ಎಲ್ಲಾ ಭಾಷೆ ಮಾತಾಡ್ತಕ್ಕಂಥ ಜನರನ್ನು ಕೂಡ ಒಂದು ಕಡೆಗೆ ತಂದಿದೆ. ಇದರ ಫಲವಾಗಿ ಸಂಸ್ಕೃತ ಸಂಭಾಷಣೆ ಅನ್ನೋದು ಸಂಘಟನೆಗೆ ಒಂದು ಬಲವಾದ ಒಂದು ಸೂತ್ರ. ಈ ಸಂಭಾಷಣ ಮುಖಾಂತರ ನಾವು ಎಲ್ಲಾ ಭಾರತೀಯರನ್ನು ಒಂದು ಕಡೆಗೆ ತರಬಹುದು. ಅದು ಭಾರತೀಯರನ್ನು ಮಾತ್ರ ಅಲ್ಲ, ವಿದೇಶಗಳಲ್ಲಿ ವಾಸ ಮಾಡ್ತಕ್ಕಂತಹ ಭಾರತೀಯರಿದ್ದಾರೆ, ಅಂಥವರನ್ನು ಕೂಡ ಒಂದು ಕಡೆಗೆ ತರಬಹುದು. ಇದಕ್ಕೆ ಇದೊಂದು ದೊಡ್ಡ ಸೂತ್ರ, ಸಂಭಾಷಣಾ ಶಿಬಿರ ಅನ್ನೋದು. ಇದು ನಮಗೆ ಅನುಭವಕ್ಕೆ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು 35-36 ದೇಶಗಳಲ್ಲಿ ನಮ್ಮ ಸಂಭಾಷಣಾ ಶಿಬಿರಗಳು ನಡೀತಾ ಇದ್ದಾವೆ. 16-18 ದೇಶಗಳಲ್ಲಿ ವ್ಯವಸ್ಥಿತವಾಗಿ ಸಂಸ್ಕೃತ ಭಾರತೀಯ ಕಾರ್ಯಕರ್ತರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರದ್ದು ಇದೇ ಅನುಭವ. ಈ ಭಾರತೀಯರು ಕೂಡ ವಿದೇಶದಲ್ಲಿ ಇರುವವರು ತಮ್ಮ ತಮ್ಮ ಭಾಷೆಯ ಒಂದು ಸಂಘಟನೆಗಳೇನಿದೆ ಅದ್ರ ಜೊತೆಗೆ ಸೇರ್ಕೊಂಡಿರ್ತಾರೆ ಹೊರತು ಇಡೀ ಭಾರತೀಯರಿಗೆ ಸೇರಿದಂತಹ ಸಂಘಟನೆ ಅಂತ ಇರೋದು ಕಡಿಮೆ. ಅದೂ ಸಹ ಸಂಸ್ಕೃತದ ಮುಖಾಂತರ ಸಾಧ್ಯವಾಗಿದೆ. ಅಂದ್ರೆ ಒಂದು ಸಂಭಾಷಣೆ ಶಿಬಿರದ ವ್ಯವಸ್ಥೆ ಮಾಡೋದು, ಅದರಲ್ಲಿ ಭಾಗವಹಿಸುವರು ಅಂತ ಹೇಳಿದಾಗ ಅಲ್ಲಿ ತಮಿಳರು ಬರ್ತಾರೆ, ಆಂಧ್ರದವರು ಬರ್ತಾರೆ, ಪಂಜಾಬಿ ಜನಗಳು ಬರ್ತಾರೆ, ಇನ್ನು ಒಟ್ಟಿನಲ್ಲಿ ಎಲ್ಲಾ ಭಾರತೀಯರು ಒಂದು ಕಡೆಗೆ ಬರ್ತಾರೆ. ಅದರಿಂದ ಸಂಭಾಷಣಾ ಶಿಬಿರ ಎಂಬತಕ್ಕಂಥದ್ದು ಒಂದು ಸಂಘಟನೆ, ಒಂದು ದೊಡ್ಡ ಸಾಧನವಾಗಿದೆ. ಇದು ನಮ್ಮ ಅನುಭವವಾಗಿದೆ. ಹೀಗೆ ಸಂಸ್ಕೃತದ ಬಗೆಗಿನ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದಕ್ಕೆ, ಹಾಗೆ ಸಂಘಟನೆಗೆ ಇದು ಒಂದು ಒಳ್ಳೆ ಸೂತ್ರವಾಗಿದೆ ಅಂತ ನಮ್ಮ ಅನುಭವ. ಸಂಸ್ಕೃತ ಸಂಭಾಷಣಾ ಶಿಬಿರಕ್ಕೆ ಸೇರ್ಕೊಂಡ್ರೆ ಏನ್ ಲಾಭ ಇದೆ, ಈ ಒಂದು ಶಿಬಿರದಿಂದ ಏನನ್ನ ಸಾಧಿಸೋಕೆ ಸಾಧ್ಯ ಅನ್ನೋದ್ರ ಬಗ್ಗೆಯೂ ಮಾಹಿತಿಯನ್ನ ನೀಡಿದ್ದಾರೆ, ಕೇಳಿ. ಮುಂದಿನ ಅಂಶ ಅಂತ ಹೇಳಿದ್ರೆ, ಸಂಭಾಷಣಾ ಶಿಬಿರದಿಂದಾಗಿ ನಾವು ಏನೇನನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಗಿದೆ. ಇದು ಇಡೀ ಜನತೆಯನ್ನು ಒಂದು ಕಡೆಗೆ ತರಲಿಕ್ಕೆ ಸಾಧ್ಯವಾಗಿದೆ, ಸಂಘಟನೆಯನ್ನು ಕಟ್ಟಲಿಕ್ಕೆ ಸಾಧ್ಯವಾಗಿದೆ. ಸಂಸ್ಕೃತದ ಹೆಸರು ಹೇಳಿಕೊಂಡು ತುಂಬಾ ಜನ ಸಂಘಟನೆಯೊಳಗೆ ಬಂದಿದ್ದಾರೆ. ಆ ರೀತಿ ಬಂದವರಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳಿಂದ ಹಿಡಿದು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರಿಂದ ಹಿಡಿದು ದೊಡ್ಡ ದೊಡ್ಡ IT ಉದ್ಯೋಗಿಗಳಿಂದ ಹಿಡಿದು ಸರ್ಕಾರದಲ್ಲಿರ್ತಕ್ಕಂಥವರಿಂದ ಹಿಡಿದು ಎಲ್ಲಾ ವಿಧದ ಜನರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಯಾವುದ್ರ ಮುಖಾಂತರ? ಸಂಭಾಷಣಾ ಶಿಬಿರದ ಮುಖಾಂತರ. ಅಂದ್ರೆ ಶಿಬಿರದ ಮುಖಾಂತರ ಸಂಸ್ಕೃತ ಕ್ಷೇತ್ರದಲ್ಲೇ ಒಂದು ಪರಿವರ್ತನೆಯಾಗಿದೆ. 1-2 ಉದಾಹರಣೆಗಳನ್ನು ಹೇಳಬೇಕು ಅಂತ ಹೇಳಿದ್ರೆ, ನಾವು ಸರ್ಕಾರದ ಟೆಕ್ಸ್ಟ್ ಬುಕ್ಗಳ ಬಗ್ಗೆ, ಇದು ಸಂಸ್ಕೃತದ ಟೆಕ್ಸ್ಟ್ ಬುಕ್ ಸಂಸ್ಕೃತದಲ್ಲೇ ಇರಬೇಕು ಅಂತ ವಿಷಯವನ್ನು ಆರಂಭದಿಂದ ಪ್ರತಿಪಾದನೆ ಮಾಡ್ತಾ ಇತ್ತು. ಆದ್ರೆ ಅದು ಕಾರ್ಯಾನ್ವಿತ ಆಗ್ತಾ ಇರಲಿಲ್ಲ. ಆದ್ರೆ ಏನಾಯ್ತು, ನಮ್ಮ ಸಂಭಾಷಣಾ ಶಿಬಿರಾದಿಗಳ ಕಾರಣದಿಂದಾಗಿ ಮಕ್ಕಳು ಸಂಸ್ಕೃತ ಮಾತಾಡ್ಲಿಕ್ಕೆ ಕಲಿತರು. ಅವರು ಶಾಲೆಗಳಲ್ಲಿ ಶಿಕ್ಷಕರನ್ನ ಸಂಸ್ಕೃತದಲ್ಲಿ ಪಾಠ ಮಾಡಿ ಅಂತ ಅಪೇಕ್ಷೆ ಮಾಡಿದ್ರು. ಆವಾಗ ಶಿಕ್ಷಕರು ಸಂಸ್ಕೃತದಲ್ಲಿ ಪಾಠ ಮಾಡ್ಬೇಕಾಗಿ ಬಂತು. ಪಾಠ ಮಾಡ್ಬೇಕಾಗಿ ಬಂದಾಗ ಅದಕ್ಕೆ ಬೇಕಾದಂತ ಟೆಕ್ಸ್ಟ್ ಬುಕ್ ಇರಲಿಲ್ಲ.
ಅದಕ್ಕೋಸ್ಕರ ಟೆಕ್ಸ್ಟ್ ಬುಕ್ ಪರಿವರ್ತನೆ ಮಾಡಬೇಕಾಗಿ ಬಂತು. ಇದು ಯಾವುದ್ರ ಮುಖಾಂತರ ಆಯ್ತು? ಸಂಭಾಷಣಾ ಶಿಬಿರದ ಮುಖಾಂತರವೇ ಆಯ್ತು. ಸೊ ಇದರಿಂದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಆಯ್ತು. ಸಂಸ್ಕೃತವನ್ನು ಬೇರೆ ಭಾಷೆಗಳಿಂದ ಕಲಿಸುವುದಲ್ಲ, ಸಂಸ್ಕೃತವನ್ನು ಸಂಸ್ಕೃತ ಮಾಧ್ಯಮದಲ್ಲೇ ಕಲಿಸ್ಬೇಕು ಎಂಬತಕ್ಕಂಥ ಒಂದು ಭಾವನೆ ಹೊಸದಾಗಿ ಬಂತು. ಇದು ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಚೆನ್ನಾಗಾಗ್ತಾ ಇದೆ. ನಾವು ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ಪ್ರತಿಯೊಂದು ರಾಜ್ಯದಲ್ಲೂ ಸಂಸ್ಕೃತವನ್ನು ಆಯಾ ಮಾತೃಭಾಷೆಯಲ್ಲಿ ಪಾಠ ಮಾಡ್ತಾ ಇದ್ರು. ಆದ್ರೆ ಆ ಸ್ಥಿತಿ ಪರಿವರ್ತನೆ ಆಗಿದೆ. ಅದು ಸಾಮಾನ್ಯ ಶಿಕ್ಷಣದಲ್ಲಿ ಮಾತ್ರ ಅಲ್ಲ, ವಿಶ್ವವಿದ್ಯಾಲಯಗಳಲ್ಲೂ ಕೂಡ, ಸಂಸ್ಕೃತ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಸಂಸ್ಕೃತದಲ್ಲಿ ಮಾತನಾಡತಕ್ಕಂಥ ಕ್ರಮ ಇರಲಿಲ್ಲ. ಅಲ್ಲಿ ಆ ಸ್ಥಿತಿ ಬದಲಾವಣೆ ಆಗಿದೆ ಈಗ. ಹೀಗಾಗಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಆಮೂಲಾಗ್ರ ಅಂತ ಹೇಳ್ತೇವಲ್ಲ, ಆ ರೀತಿಯ ಪರಿವರ್ತನೆ ಕಾಣಿಸ್ಕೊಂಡಿದೆ. ಇದಕ್ಕೂ ಮುಖ್ಯ ಕಾರಣ ಸಂಸ್ಕೃತ ಸಂಭಾಷಣಾ ಶಿಬಿರ ಅಂತಲೇ ನಾವು ಹೇಳ್ಬೋದು. ಇನ್ನು ಶಿಕ್ಷಣದ ಪರಿವರ್ತನೆ ಆಯಿತು. ಇನ್ನು ಮುಂದಿನ ಹೆಜ್ಜೆ ನೋಡ್ಬೇಕು ಅಂತ ಹೇಳಿದ್ರೆ ಸಾಹಿತ್ಯ ನಿರ್ಮಾಣ. ಆ ವಿಷಯವನ್ನು ನಾವು ಯೋಚನೆ ಮಾಡಬಹುದು. ನಮ್ಮ ಆಂದೋಲನ ಆರಂಭವಾಗುವ ತನಕ ಸಂಸ್ಕೃತದಲ್ಲಿ ಸಾಹಿತ್ಯ ನಿರ್ಮಾಣ ಆಗ್ತಾ ಇತ್ತು ಬೇಕಾದಷ್ಟು ಪ್ರಮಾಣದಲ್ಲಿ. ಆದರೆ ಯಾವ ರೀತಿ ಸಾಹಿತ್ಯ? ಅದು ಸಾಮಾನ್ಯನಿಗೆ ಎಟಕುವಂತ ಸಾಹಿತ್ಯ ಅದು ಆಗಿರಲೇ ಇಲ್ಲ. ಮಹಾ ವಿದ್ವಾಂಸರು, ಕವಿಗಳು ಅವರೆಲ್ಲ ಬೇಕಾದಷ್ಟು ಗ್ರಂಥಗಳನ್ನು ಬರಿತಾ ಇದ್ರು, ಅದೆಲ್ಲ ನಡೀತಾ ಇತ್ತು. ಆದರೆ ಸಾಮಾನ್ಯ ಓದುಗ ಒಬ್ಬ ಸಂಭಾಷಣಾ ಶಿಬಿರದಲ್ಲಿ ಭಾಗವಹಿಸಿ ಕೆಲವು ಸಂಸ್ಕೃತ ವಾಕ್ಯಗಳನ್ನು ಕಲ್ತುಕೊಂಡಿದ್ದಾನೆ. ಅವನಿಗೆ ಮುಂದಿನ ಅಭ್ಯಾಸ ಮಾಡಲಿಕ್ಕೆ ಬೇಕಿದ್ದ ಅಭ್ಯಾಸ ಪುಸ್ತಕಗಳು, ಆ ಭಾಷೆಯಲ್ಲಿ ಬರೆದಿರತಕ್ಕಂಥ ಸಾಹಿತ್ಯ ಇತ್ಯಾದಿಗಳು ಇರಲೇ ಇಲ್ಲ ಅಂತ ಹೇಳಿದ್ರು ತಪ್ಪಲ್ಲ. ನಮ್ಮ ಆಂದೋಲನ ಶುರುವಾದ ನಂತರ ಸಂಭಾಷಣಾ ಶಿಬಿರದ ಮುಖಾಂತರ ಇಂಥ ಒಂದು ಓದುಗರು, ಅಂದ್ರೆ ಅಪೇಕ್ಷೆ ಪಡುವವರು, ನಮಗೆ ಸರಳ ಸಂಸ್ಕೃತದಲ್ಲಿ ಸಾಹಿತ್ಯ ಬೇಕು ಅಂತ ಅಪೇಕ್ಷೆ ಪಡುವವರ ಸಂಖ್ಯೆ ಹೆಚ್ಚಾಯಿತು. ಇದರ ಕಾರಣದಿಂದಾಗಿ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯದ ನಿರ್ಮಾಣ ಆಯಿತು. ನಮಗೆ ನೆನಪಿರಬಹುದು, ಬೆಂಗಳೂರಿನಲ್ಲಿ ಪುಸ್ತಕೋತ್ಸವ ನಡೆದಾಗ, ಅತ್ಯಂತ ದೊಡ್ಡದೊಂದು ಕಾರ್ಯಕ್ರಮ ನಡೆದಾಗ, ಆ ಉತ್ಸವದ ಸಂದರ್ಭದಲ್ಲಿ ಒಂದು 4-5 ದಿನಗಳಲ್ಲಿ ಹೆಚ್ಚು ಕಡಿಮೆ 350 ಸಂಸ್ಕೃತ ಪುಸ್ತಕಗಳ ಪ್ರಕಾಶನ ಆಯಿತು. ಹೊಸ ಪುಸ್ತಕಗಳು, ಹಿಂದೆ ಇದ್ದದ್ದನ್ನ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಈ ರೀತಿ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಪರಿವರ್ತನೆ ಬಂದಿದೆ. ಹೀಗೆ ಎಲ್ಲಾ ದೃಷ್ಟಿಯಿಂದ ನಾವು ನೋಡಿದ್ರೂ ಕೂಡ ಇದೆಲ್ಲದಕ್ಕೂ ಮುಖ್ಯವಾದ ಕಾರಣ ಅಂದ್ರೆ ಸಂಭಾಷಣಾ ಶಿಬಿರ ಇದೆ. ಸಮಾಜ ಅಂತೂ ಇದನ್ನ ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿದೆ ಅಂತ ಹೇಳ್ಬೋದು.